Please subscribe MB Edits. ನೋವಲ್ಲಿಯು ನೆಮ್ಮದಿ ನೀನೆ, ಸೋತಾಗ ಶಕ್ತಿಯು ನೀನೆ, ನನ್ನಿಷ್ಟ ಬರವು ಹಠವು ನೀನೇನೆ. ಜಂಗುಳಿಯಲ್ಲಿ ನಿನ್ನ ನೆನಪೇ ಏಕಾಂತ, ನಿನ್ನೆದುರು ನಾನು ಪ್ರೀತಿಯ ಸಾಮಂತ. Let's start the video. ಗಾಯ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ ಎಡಿಟಿಂಗ್. ನೀವು ಇವಾಗ ಪ್ರೀವಿಯಲ್ಲಿ ಏನು ವಿಡಿಯೋನ ನೋಡಿದ್ರಿ ಅಲ್ವಾ, ಇದಂತೂ ತುಂಬಾ ಸಕ್ಕತ್ತಾಗಿರುತ್ತೆ. ನಮ್ಮ ಡಬಲ್ ಫೋಟೋಸ್ಗಳನ್ನ ಆ್ಯಡ್ ಮಾಡಿಕೊಂಡು ಸೂಪರಾಗಿ ಮಸ್ತಾಗಿರುತ್ತೆ ಗಾಯ್ಸ್. ಸ್ವಲ್ಪ ಲಿರಿಕ್ಸ್ ಕೊಟ್ಟು ಅಥವಾ ಏನಾದರೂ ಆಲ್ಟ್ರೇಷನ್ ಮಾಡಿದ್ರೆ ಮಸ್ತಾಗಿ ಕಾಣುತ್ತೆ. ಅದೇ ವಿಡಿಯೋನ ನಾನು ಇವಾಗ ತಂದಿದ್ದೀನಿ. ಇದು ನನ್ನ ಟಾಪಿಕ್ ಇದಿರಲಿಲ್ಲ ಗಾಯ್ಸ್, ಬೇರೆ ಇತ್ತು. ಸಬ್ಸ್ಕ್ರೈಬರ್ಸ್ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಇಬ್ಬರು ರಿಕ್ವೆಸ್ಟ್ ಮಾಡಿದರು, ಅವ್ರಿಗೋಸ್ಕರ ಈ ವಿಡಿಯೋನ ತಂದು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಸೊ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ನೋಡ್ತಾ ಹೋಗೋಣ. ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಗಾಯ್ಸ್. ತುಂಬಾ ಈಸಿಯಾಗಿರುತ್ತೆ ಗೈಸ್, ಮಸ್ತಾಗಿರುತ್ತೆ. ಸೊ ಲಿರಿಕ್ಸ್ ಇದ್ದಿದ್ರೆ ಸೂಪರ್ ಆಗಿರೋದು. ಲಿರಿಕ್ಸ್ ಇಲ್ಲ ಗೈಸ್, ಬೇರೆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಲಿರಿಕ್ಸ್ನ ಖಂಡಿತವಾಗ್ಲೂ ತೊಗೊಂಡು ಬರ್ತೀನಿ. ಸೊ ತದನಂತರ ನಿಮ್ಮ ಕೆಲಸ ಏನಂತಂದರೆ ಈ ಥರ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇದೆಯಲ್ಲ ಗಾಯ್ಸ್, ಫುಲ್ ಪ್ರಾಜೆಕ್ಟ್ ಅಂತ. ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಫುಲ್ ಪ್ರಾಜೆಕ್ಟ್ ಅಂತಲೇ ಬರೆದು ಕೊಟ್ಟಿರ್ತೀನಿ. ಅದರ ಕೆಳಗಡೆ ಲಿಂಕ್ನ ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ಡೈರೆಕ್ಟಾಗಿ ಅಲೈಟ್ ಮೋಷನ್ಗೆ ಬರುತ್ತೆ. ಅದನ್ನು ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ನಿಮಗೂ ಕೂಡ ಇದೇ ಥರ ಫುಲ್ ಪ್ರಾಜೆಕ್ಟ್ ಅಂತ ಕಾಣಿಸ್ತಾ ಇರುತ್ತೆ ಗಾಯ್ಸ್. ತದನಂತರ ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಗಾಯ್ಸ್ 4 ಲೇಯರ್ಗಳನ್ನ ನೀಡಿರ್ತೀನಿ. ಸೊ ಮೊದಲನೇದನ್ನು ಟಚ್ ಮಾಡಬೇಡಿ, ಎರಡನೇದನ್ನು ಟಚ್ ಮಾಡಬೇಡಿ, ಮೂರನೇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಈ ಥರ ನಂಬರ್ಸ್ಗಳ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಕಾಣ್ತಾ ಇರೋ ಸ್ಟಾರ್ ಆಪ್ಷನ್ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗೋಗಿದೆ, ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಗಾಯ್ಸ್, ಗರ್ಲ್ಸ್ ಆಗಿದ್ರೆ ಗರ್ಲ್ಸ್ ಫೋಟೋಸ್ಗಳನ್ನೇ ಸೆಲೆಕ್ಟ್ ಮಾಡ್ಕೊಂಡು ಎರಡಕ್ಕೂ ಸಖತ್ತಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬಾಯ್ಸ್ ಆಗಿತ್ತು ಅಂದರೆ, ಬಾಯ್ಸ್ ಏನಾದರೂ ಎಡಿಟ್ ಮಾಡ್ತಿತ್ತು ಅಂತಂದರೆ, ಸೊ ಇಲ್ಲಿ ಏನೋ ಲಿರಿಕ್ಸ್ ಅಂತ ಇದೆಯಲ್ಲ ಗಾಯ್ಸ್, ಇದನ್ನು ಡಿಲೀಟ್ ಮಾಡಿ ನಿಮಗೆ ಯಾವುದು ಸಾಂಗ್ ಇಷ್ಟ ಆಗುತ್ತೋ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಏನಕ್ಕಂತಂದರೆ ನನಗನ್ಸಿರೋ ಪ್ರಕಾರ ಇದು 70% ಗರ್ಲ್ಸ್ಗೇ ಸೂಟ್ ಆಗೋ ಸಾಂಗು. ಸೊ ಬಾಯ್ಸ್ ಏನಾದರೂ ಎಡಿಟ್ ಮಾಡ್ತಿದ್ದು ಅಂದರೆ ಚೇಂಜ್ ಮಾಡ್ಕೊಳ್ಳಿ ಗಾಯ್ಸ್, ಇಲ್ಲ ಅಂತಂದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಗಾಯ್ಸ್. ತದನಂತರ ಗ್ರೂಪ್ ಆ್ಯಂಡ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಅದೇ ಬ್ಲ್ಯಾಕ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ ಆಪ್ಷನ್ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ನಂಬರ್ಸ್ಗಳ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇರೆ ಅಂತೂ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ತದನಂತರ ಅದನ್ನು ಕ್ಲಿಕ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಸ್ವಲ್ಪ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ತದನಂತರ ಹಿಂದ್ಗಡೆ ಬನ್ನಿ, ಹಿಂದ್ಗಡೆ ಬಂದ್ರಿ ಅಲ್ವಾ. ಸೊ ಇಷ್ಟೇ ಗಾಯ್ಸ್, 90% ವೀಡಿಯೋ ಮುಗಿದೋಗಿದೆ. ಸೊ ಲಿರಿಕ್ಸ್ ನಾನು ಹೇಳ್ದಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ತಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟಕ್ಕೆ ಬಿಟ್ಟರೆ ಅದೇನು ಚೆನ್ನಾಗಿ ಕಾಣಲ್ಲ. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಅಂತ ಕೊಡಿ, ಇಲ್ಲೊಂದು ವೀಡಿಯೋ ಇದೆಯಲ್ಲ ಆ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ ಗಾಯ್ಸ್. ಈ ವಿಡಿಯೋ ನಿಮ್ಮ ಹತ್ರ ಇದೆ ಬ್ರೋ, ನನ್ನ ಹತ್ರ ಎಲ್ಲಿಂದ ಬರುತ್ತೆ ಅಂತಂತ ಕೇಳಬೇಡಿ ಗಾಯ್ಸ್. ಏನಕ್ಕಂದರೆ ಮುಂಚೆನೇ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದೀನಿ. ಹೋಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ ಗಾಯ್ಸ್. ಇದೇ ಥರ ಬ್ಲ್ಯಾಕ್ ಕಲರ್ ಆಗಿ ಕಾಣಿಸ್ತಾ ಇದೆಯಲ್ಲ ಬ್ರೋ, ಇದೇನು ಮಾಡೋದು ಅಂತಂತ ಇನ್ನೊಂದು ಸರಿನೂ ಕೇಳಬೇಡಿ ಗಾಯ್ಸ್. ಏನಕ್ಕಂದರೆ ಸ್ವಲ್ಪ ವೆಯ್ಟ್ ಮಾಡಿ ವಿಡಿಯೋನ ನೋಡಿ ಗಾಯ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಷ್ಟು ಆಪ್ಷನ್ಗಳು ಕಾಣಿಸ್ತವೆ, ಡಾರ್ಕ್ ಆ್ಯಂಡ್ ಲೈಟ್ ಆ್ಯಂಡ್ ಕಾನ್ಸ್ಟ್ರಾಕ್ಟ್ ಡಿಫ್ರೆನ್ಸ್ ಅಂತ. ಲೈಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಸೆಟ್ ಮಾಡ್ಕೊಳ್ಳಿ ಗಾಯ್ಸ್. ನೀವಿಲ್ಲಿ ನೋಡ್ತಾ ಇರ್ಬೋದಲ್ವಾ, ತುಂಬಾ ಮಸ್ತಾಗಿ ಕಾಣಿಸುತ್ತೆ. ಹೇರ್ ಬಬಲ್ಸ್ ಜೊತೆಗೆ ಈ ಪ್ಲೇ ಆಗ್ತಾ ಇರ್ತಕ್ಕಂಥ ಸಾಂಗು ಎರಡು ಮಸ್ತಾಗಿ ಕಾಣುತ್ತೆ, ಎರಡು ಮಸ್ತ್ ಕಾಂಬಿನೇಷನ್ ಇರುತ್ತೆ. ಸೊ ಈ ಥರ ಎಡಿಟ್ ಮಾಡ್ಕೊಳ್ಳಿ ಗೈಸ್, ನಿಮ್ಮ ವೀಡಿಯೋಸ್ ಕೂಡ ತುಂಬಾ ಮಸ್ತಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಒಬ್ಬರು ರಿಕ್ವೆಸ್ಟ್ ಮೇಲೆ ಮಾಡಿದ್ದೀನಿ ಗಾಯ್ಸ್, ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ನಾನು ವಾಟ್ಸಪ್ ಗ್ರೂಪ್ ಚಾನಲ್ ಇಲ್ಲೇ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಅಲ್ಲಿಗೆ ಜಾಯ್ನ್ ಆಗಿ ನಿಮ್ಗೆ ಯಾವ ಥರ ಎಡಿಟ್ ಬೇಕು ಅಂತಂತ ನನಗೆ ಒಂದು DM ಮಾಡಿ ಸಾಕು. ಹಾಗಾದರೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ, ಖಂಡಿತವಾಗ್ಲೂ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಗೈಸ್. ನಾಳೆ ಮತ್ತೊಂದು ಕಂಟೆಂಟ್ ಜೊತೆಗೆ ಸೂಪರಾಗಿರೋ ವಿಡಿಯೋ ಎಡಿಟಿಂಗ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್.